ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀವಿ ಆರ್ ಸಿ ಬಿ ಫ್ಯಾನ್ಸ್. ಸ್ಪೆಷಲಿ ಇವತ್ತೊಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ಉನ್ನಿ ಮುಕುಂದನ್ ಅಂಥೇಳಿ ನಿಮ್ಗೆ ಹೀರೋ ಗೊತ್ತಿರ್ಬೋದು. ಮಾರ್ಕೋ ಮೂವಿ ಒಂದು ಮಾಡಿದ್ರೆ ಆ್ಯಸ್ ಅ ಹೀರೋ ಆಗಿ. ಸೊ ಬಿಫೋರ್ ಎಲ್ಲ ಮಾಡಿದ್ರೆ ಮಾರ್ಕೋ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಅವರೊಂದು ವೇನ ಲೈಕ್ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ ಮತ್ತು ಅವ್ರದ್ದೊಂದು ಜನ ನೋಡೋ ಒಂದು ರೀತಿನ ಬೇರೆ ಆಗಿಬಿಡುತ್ತೆ. ಆ ರೇಂಜಿಗೆ ಒಂದು ಮೂವಿ ಸ್ಟೋರಿ ಇಟ್ಕೊಂಡು ಆ್ಯಕ್ಟಿಂಗ್ ಒಂದು ಸ್ಕಿಲ್ ಇಟ್ಕೊಂಡು ಎಲ್ಲ ಬಂದು ಭಾಳ ಖತರ್ನಾಕ್ ಅನಿಸ್ಬಿಡುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ ಆ ಮೂವಿ ಒಳಗೆ ಮಾರ್ಕೋ ಅನ್ನೋ ಮೂವಿ ಒಳಗೆ ಒಂದು ನಾಯಿ ಇರ್ತೈತೆ ಅವ್ರದ್ದು ಜರ್ಮನ್ ಶೆಪರ್ಡ್, ಅದರ ಹೆಸರು ರಾಕಿ ಅಂತ ಹೇಳ್ತಿದ್ರು. ನಂಗೆ ಅದೊಂದು ಭಾಳ ಬೇಜಾರಾಗಿತ್ತು. ಮತ್ತು ಆ ಮೂವಿ ನೋಡಿದ ಮೇಲೆ ನನಗೆ ಅದು ಯಾಕೋ ಸ್ಟೋರಿ ಎಲ್ಲ ಚಲೋ ಐತಿ, ಬಟ್ ಓವರ್ ಆಲ್ ಮೂವಿ ಒಳಗೆ ಏನು ನಮ್ದು ಅನ್ನೋದೇ ಇಲ್ಲ. ಫುಲ್ ಕ್ರಿಶ್ಚಿಯಾನಿಟಿ ಮೂವಿನೇ ಇರ್ತದ. ನನಗೆ ಅದಕ್ಕೆ ಅದು ಮೂವಿ ಹೆಂಗೆ ಅನಿಸ್ತಂದ್ರೆ ಲೈಕ್ ಬೇಸ್ ಅವ್ರದ್ದು ಏನೇ ನನಗೆ ಅಷ್ಟು ಇಷ್ಟ ಚಲೋ ಐತೆ ಮೂವಿ. ಬಟ್ ಅದು ಯಾಕೋ ಗಿಲಿಟಿ ಅದು ಒಂದು ಏನೋ ನಂಗೆ ಓಕೆ ಅನಿಸ್ತು. ಬಟ್ ಫೈನಲಿ ಏನಂತಂದ್ರೆ ನನಗೆ ವಿಚಿತ್ರ ಅಂದ್ರೆ ನಮ್ಮ ಯಶ್ ಸರ್ಗದ ನೆಕ್ಸ್ಟ್ ಮೂವಿದನ ಲೈಕ್ ಫ್ರ್ಯಾಂಚೈಸಿ ಅನ್ಬೋದು, ಇಲ್ಲ ನೆಕ್ಸ್ಟ್ ಪಾರ್ಟ್ 2 ಅನ್ಬೋದು. ಅದನ್ನು ಯಶ್ ಸರ್ಗೆ ಆಫರ್ ಮಾಡ್ಯಾರಂತ, ಅದು ಆಲ್ರೆಡಿ ಸೈನ್ ಆಗಿತ್ತಂತ. ಮೂವಿ ಹೆಸರು ಬಂದು ಲಾರ್ಡ್ ಮಾರ್ಕೋ ಅಂತ. ಇನ್ನೂ ಏನು ಹೇಳಬೇಕು, ಇನ್ನೂ ಎಲ್ಲೆಲ್ಲಿ ಏನೇನು ಯಶ್ ಸರ್ದೊಂದು ಸ್ಟೆಪ್ ಬರ್ತಾವೆ, ಏನು ಸ್ಟೆಪ್ ತೊಗೋತಾರೆ ಹೇಳಕ್ಕೆ ಬರೋಂಗಿಲ್ಲ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಈ ಒಂದು ಅಪ್ಡೇಟ್ ನನಗೆ ಸಿಕ್ಕಿದ್ದಕ್ಕೆ ನಾನು ನಿಮ್ಗೆ ಹೇಳೀನಿ. ನಿಮಗೂ ಇದಕ್ಕಿಂತ ಚಲೋ ಅಪ್ಡೇಟ್ ಸಿಕ್ಕಿದ್ರೆ ನಂಗೆ DM ಮಾಡಿರಿ, ಇನ್ನೂ ಮುಂದೆ ವಿಡಿಯೋ ಮಾಡೋದು. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.